ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತೊಡರನಾಳ್. ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಇಂದು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಆ ಇಡೀ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳ ಕರ್ತವ್ಯ ಲೋಪ, ಅವ್ರ ನಿರ್ಲಕ್ಷ್ಯದ ವಿರುದ್ಧ ಶಾಸಕರು ಸಚಿವರು ಗರಂ ಆದ್ರು. ಅದೇನಂತ ಹೇಳಿದ್ರೆ, ಏನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಗ್ಯಾರಂಟಿ ಅನುಷ್ಠಾನಗಳನ್ನ ಮಾಡಲಾಗಿದೆ, ಏನು ರಾಜ್ಯ ಸರ್ಕಾರದಿಂದ 5 ಗ್ಯಾರಂಟಿಗಳನ್ನ ನೀಡಲಾಗಿದೆ. ಆ ಗ್ಯಾರಂಟಿಗಳ ವಿಚಾರದಲ್ಲಿ ಅವನ್ನ ಇಂಪ್ಲಿಮೆಂಟ್ ಮಾಡುವಂತಹ ವಿಚಾರದಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನುವಂತಹ ಅಸಮಾಧಾನವನ್ನ ಶಾಸಕರು ಕೂಡ ಹೊರಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿಗಳನ್ನ ಏನು ಬಡವರಿಗೆ ವಿತರಣೆ ಮಾಡ್ತಾ ಇದ್ದಾರೆ, ಆ ಅಕ್ಕಿಗಳು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಆ ಮಾರಾಟವಾಗುವಂತ ಅಕ್ಕಿ ದಂಧೆಯಲ್ಲಿ ಯಾರಿದ್ದಾರೆ ಅನ್ನುವಂತಹ ತನಿಖೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಶಾಸಕರು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ, ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ಭಾಗದಲ್ಲಿ ಇತ್ತೀಚೆಗಷ್ಟೇ ಸುಮಾರು ಬಾರಿ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗಿರುವಂತಹ ಪ್ರಕರಣಗಳು ಬೆಳಕಿಗೆ ಬಂದಿರತಕ್ಕಂಥದ್ದು. ಜೊತೆಗೆ ಅಕ್ಕಿಗಳನ್ನು ಕೂಡ ಸೀಸ್ ಮಾಡಿ ಕೇಸನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಅಕ್ಕಿಯನ್ನ ಎಲ್ಲಿಂದ ತೆಗೆದುಕೊಂಡು ಬರ್ತಾರೆ, ಯಾರಿಗೆ ಮಾರಾಟ ಮಾಡ್ತಾರೆ, ಅದರ ಜಾಲವನ್ನ ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಅದರ ಬೆನ್ನು ಹತ್ತಿ ಕೆಲಸ ಮಾಡ್ತಾ ಇಲ್ಲ ಅನ್ನೋಂತ ಅಸಮಾಧಾನವನ್ನ ಚಿತ್ರದುರ್ಗ ಜಿಲ್ಲೆಯ ಏನು ಚಳ್ಳಕೆರೆ ಶಾಸಕರಾಗಿರ್ತಕ್ಕಂಥ ಟಿ ರಘುಮೂರ್ತಿ ಅವರು ಹೊರಹಾಕಿರ್ತಕ್ಕಂಥದ್ದು. ಮತ್ತೆ ಈ ಅಕ್ಕಿ ದಂಧೆಯನ್ನ ಮಾಡ್ತಕ್ಕಂಥ ಯಾರೇ ದಂಧೆಕೋರರಿದ್ರು ಕೂಡ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು, ಅವ್ರ ಮೇಲೆ ಕೇಸನ್ನ ದಾಖಲಿಸಬೇಕು. ಮತ್ತೆ ಆ ಅಕ್ಕಿಯನ್ನ ಎಲ್ಲಿಂದ ಎಲ್ಲಿಗೆ ಖರೀದಿ ಮಾಡ್ತಾರೆ, ಅವ್ರ ಮೂಲ ಯಾರು ಅನ್ನೋದನ್ನ ಪತ್ತೆ ಮಾಡ್ಲೇಬೇಕು ಅನ್ನುವಂತಹ ತಾಕೀತನ್ನ ಅವ್ರು ಮಾಡಿದ್ರು. ಅಷ್ಟೇ ಅಲ್ಲದೆ, ಏನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುವಂತ ಏನು PWD ರಸ್ತೆಗಳಿದಾವೆ, ಆ PWD ರಸ್ತೆಗಳಲ್ಲಿ ಪಾತ್ವಾಲ್ಗಳಿದಾವೆ, ಅವುಗಳನ್ನ ಮುಚ್ಚುವಂತ ಕೆಲಸಕ್ಕೆ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಶಾಸಕರಾದ ಎಂ ಚಂದ್ರಪುರ ಅವರು ಕೂಡ ಮಾಡಿರುವಂತದ್ದು. ಜೊತೆಗೆ ಏನು BG ಗೋವಿಂದಪ್ಪ ಅವರು ಕೂಡ ಮಾಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ, PWD ರಸ್ತೆಯನ್ನ ನಿರ್ವಹಣೆ ಮಾಡುವಂತ ನಿಟ್ಟಿನಲ್ಲಿ ಕಾಂಟ್ರಾಕ್ಟರ್ದಾರರು ಆ ಕೆಲಸವನ್ನ ಮಾಡಿದಂತ ಸಂದರ್ಭದಲ್ಲಿ, ಅದಾದ ಬಳಿಕ ನಿರ್ವಹಣೆ ಮಾಡುವಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅದನ್ನ ಕಾರ್ಯನಿರ್ವಹಿಸ್ತದೆ ಅನ್ನುವಂತ ಮೇಲುಸ್ತುವಾರಿಯನ್ನ ಅಧಿಕಾರಿಗಳು ಮಾಡಬೇಕು ಅನ್ನುವಂಥದ್ದನ್ನ ಅವ್ರಿಗೆ ತಾಕೀತನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಚಿತ್ರದುರ್ಗ ನಗರದಲ್ಲಿ ಇದೆ, ಅದರಲ್ಲಿ ಪ್ರಮುಖವಾಗಿ ಬಸ್ಸುಗಳು ಒಳ ಬರುವಂತದ್ದು ಮತ್ತೆ ಹೊರಹೋಗುವಂತ ಸಂದರ್ಭದಲ್ಲಿ ಟ್ರಾಫಿಕ್ ಹೆಚ್ಚಾಗ್ತಾ ಇದೆ. ಇದಕ್ಕೆ ಮೂಲ ಕಾರಣ ಆಟೋ ರಿಕ್ಷಾಗಳ ಓಡಾಟ. ಹಾಗಾಗಿ ಅವುಗಳನ್ನ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ RTO ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ, ಮತ್ತೆ ಯಾರಿಗೆ ಲೈಸೆನ್ಸ್ ಅನ್ನ ಕೊಡ್ತಿದ್ದಾರೆ, ಪರ್ಮಿಟ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡಬೇಕು ಅನ್ನುವಂಥದ್ದು ಶಾಸಕರುಗಳ ಸೂಚನೆ ಆಯ್ತು. ಅದರಲ್ಲಿ ಪ್ರಮುಖವಾಗಿ ಏನು RTO ಅಧಿಕಾರಿಗಳು ಏನು ಈವರೆಗೆ ನೀಡಿರ್ತಕ್ಕಂಥ ಸುಮಾರು 10,000ಕ್ಕೂ ಹೆಚ್ಚು ಆಟೋಗಳು ಪರ್ಮಿಟ್ಗಳನ್ನ ಇಲ್ಲಿ ಆಟೋಗಳು ಓಡಿಸ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಸಿಟಿನಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಸಾರ್ವಜನಿಕರಿಂದ ಬರ್ತಾ ಇರ್ತಕ್ಕಂಥ ಆರೋಪ ಮತ್ತು ದೂರಾಗಿದೆ. ಹಾಗಾಗಿ ಅಧಿಕಾರಿಗಳು ಅವನ್ನ ಪರಿಶೀಲನೆ ಮಾಡಬೇಕು. ಮತ್ತೆ ಯಾರು ಪರ್ಮಿಟ್ ಇಲ್ಲ, ಆ ತರದ ತಾಲೂಕು ಕೇಂದ್ರಗಳಿಂದ ಬರುವಂತ ಆಟೋಗಳನ್ನ ಸಿಟಿಗಳಲ್ಲಿ ಓಡಿಸ್ಲಿಕ್ಕೆ ಯಾವ ರೀತಿ ಪರ್ಮಿಟ್ ಅನ್ನ ಕೊಟ್ಟಿದ್ರಿ ಅನ್ನುವಂತ ಪ್ರಶ್ನೆಯನ್ನು ಕೂಡ ಅಧಿಕಾರಿಗಳಿಗೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ, ಇಡೀ ಚಿತ್ರದುರ್ಗ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಕುರಿತು ಒಂದಲ್ಲ ಒಂದು ಸಮಸ್ಯೆಗಳನ್ನ ಹೇಳುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ತಮ್ಮ ಲೋಪವನ್ನ ಹೇಳುವುದರ ಮೂಲಕ ಅವರ ಕರ್ತವ್ಯ ಲೋಪವನ್ನ, ನಿರ್ಲಕ್ಷ್ಯವನ್ನ ತೋರ್ಕೊಂಡಿದ್ದು ನಿಜಕ್ಕೂ ಕೂಡ ಶಾಸಕರುಗಳ ಅಸಮಾಧಾನಕ್ಕೆ ಕಾರಣವಾಯಿತು. ಒಟ್ಟಾರೆಯಾಗಿ ಇಡೀ KDP ತ್ರೈಮಾಸಿಕ ಸಭೆ ಏನಿತ್ತು, ಈ ಸಭೆಯಲ್ಲಿ ಅಧಿಕಾರಿಗಳಿಗೆ ಶಾಸಕರು ಮತ್ತು ಸಚಿವರು ತರಾಟೆಗೆ ತೆಗೆದುಕೊಂಡಿದ್ದು ಅವರನ್ನ ಮುಜುಗರಕ್ಕೆ ಈಡುಮಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.